ಒಂದು ಸ್ಟಾರ್ಟಪ್ ಮಾಡಬೇಕು ಅಂತಂದಾಗ ಏನೇನು ಅರ್ಹತೆಗಳು ಬೇಕಾಗತ್ತೆ ಅಂದರೆ ವಯಸ್ಸು ಮ್ಯಾಟ್ರ್ ಆಗುತ್ತಾ, ತಾವಾಗಲೇ ಹೇಳ್ತಾ ಇದ್ರೆ ಎಜುಕೇಷನ್ ಮ್ಯಾಟ್ರ್ ಆಗಲ್ಲ ಅಂತ ಅನ್ನೋದನ್ನು, ಆದರೆ ಒಂದಲ್ಲಿ ಸ್ಕಿಲ್ ಅನ್ನೋದು ಬೇಕಾಗುತ್ತೆ. ಆ ಸ್ಕಿಲ್ ಮ್ಯಾಟ್ರ್ ಆಗುತ್ತಾ, ಏನೇನು ಅಂದರೆ ಒಂದು 5 ಪಾಯಿಂಟ್ ನೀವು ಹೇಳ್ಬೋದು ಅಂತಂದರೆ, ಅಥವಾ ಇಟ್ ಮೇ ಬಿ ಮೋರ್ ದೆನ್ ದ್ಯಾಟ್, ಏನು ಹೇಳ್ತೀರಿ? ಫಸ್ಟ್ ಥಿಂಗ್ ನಾನು ಹೇಳಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ನ ಎಜುಕೇಷನ್ ಈಸ್ ನಾಟ್ ಎಟ್ ಆಲ್ ಮೇನ್ ಥಿಂಗ್. ಓಕೆ, ಎಜುಕೇಷನ್ ಅನ್ನೋದು ನಾಲೆಡ್ಜ್. ಆ ನಾಲೆಡ್ಜ್ ಎಲ್ಲಿಂದ ಬೇಕಾದ್ರೂ ತೊಗೋಬೋದು. ನಾವು ಸಣ್ಣ ಮಕ್ಕಳಿಂದ ತೊಗೋಬೋದು, ಅಥವಾ ಯಾವನೋ ನನಗೆ ಯಾವ ಮೆಟೀರಿಯಲ್ ಮೇಲೆ ಆಸೆ ಇದೆ ಅಲ್ಲಿ ಹೋಗಿ ಯಾರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಹತ್ರ ತೊಗೋಬೋದು. ನಾವು ಮನೆ ಮೆಟೀರಿಯಲ್ ಮಾಡ್ಬೇಕಾದ್ರೆ ಗುಜ್ರಿ ಅವ್ರ ಹತ್ರ ಕೂತ್ಕೊಂಡಿದ್ದೆ ನಾನು. ಓಕೆ, ಈಗೇನೋ ಚಪ್ಪಲ್ದೇನೋ ಒಂದು ಪ್ಲ್ಯಾನ್ ಮಾಡ್ತಿದ್ವಿ, ಅವ್ನು ಚಪ್ಪಲ್ ಅಂಗಡಿ ಹೊಲಿತಾರಲ್ಲ ಅವ್ರ ಅಂಗಡಿಲಿ ಹೋಗಿ ಕೂತ್ಕೊಂಡಿದ್ವಿ. ಬೇಸಿಕಲಿ ಯು ಶುಡ್ ನೋ, ಬಿಕಾಸ್ ಅವರು ಅದರಲ್ಲಿ ಎಕ್ಸ್ಪರ್ಟ್ ಇರ್ತಾರೆ. ರೂಟ್ಸ್ಗೆ ಗ್ರೌಂಡ್ಗೆ ಹೋಗಿ ಇವತ್ತು ಏನೇ ಬಿಸ್ನೆಸ್ ಮಾಡ್ತಿರ್ಬೋದು, ಎಲ್ಲೇ ಇರ್ಬೋದು, ನಾವು ಅಲ್ಲಿ ಹೋಗಿ ಕೂತ್ಕೊಂತೀನಿ ನಾನು. ಬೇಸಿಕಲಿ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಪ್ರೋಸೆಸ್ ವರ್ಕ್ಸ್. ಅಲ್ಲಿ ಯಾರು ಕಸ್ಟಮರ್ ಬರ್ತಾರೆ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ಅವರ ಡಿಮಾಂಡ್ಸ್ ಏನಿರುತ್ತೆ. ಈಗ ಮಾರ್ಕೆಟಲ್ಲಿರೋ ಏನು ನಿಮ್ಗೇನು ಮಧ್ಯೆ ಒಂದು ಗ್ಯಾಪ್ ಇರುತ್ತಲ್ಲ, ಏನು ಪ್ರಾಬ್ಲಮ್ಸ್ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಯಾವಾಗ ನೀವು ಮಾರ್ಕೆಟಲ್ಲೋ ಕೂತ್ಕೊಂಡು ಮಾರ್ಕೆಟ್ ಐಡೆಂಟಿಫೈ ಮಾಡಿದ್ರೆ ಮಾತ್ರ. ಆವಾಗ ಅದು ಮಾತ್ರ ಗೊತ್ತಾಗುತ್ತೆ. ಇವತ್ತಿಗೂ ನಾನು ಯಾವುದೋ ಗಲ್ಲಿಲಿರೋ ಅಂಗಡೀಲಿ ಕೂತ್ಕೊಂಡಿರ್ತೀನಿ, ಯಾವುದೋ ಗಲ್ಲಿಲಿರೋ ಮಾರ್ಕೆಟಲ್ಲಿ ಯಾರತ್ತೋ ಕೆಲಸ ಮಾತಾಡ್ತಿರ್ತೀನಿ, ಗುಜ್ರಿಯವ್ರ ಹತ್ರ ಮಾತಾಡ್ತೀನಿ, ಮೆಕ್ಯಾನಿಕ್ಸ್ಗಳ ಹತ್ರ ಮಾತಾಡ್ತಿರ್ತೀನಿ. ಯಾಕಂದರೆ ನಮ್ಗೆ ಅವಾಗ ಗೊತ್ತಾಗುತ್ತೆ, ಯು ಗೆಟ್ ದ ನಾಲೆಡ್ಜ್, ರೈಟ್? ನಾಲೆಡ್ಜ್ ಮೇ ಬಿ ಫ್ರಮ್ ಎನಿವೇರ್, ಅದು ನಮ್ಗೆ ಗೊತ್ತಿಲ್ಲ. ಓಕೆ, ಒಬ್ಬ ರೈತನಿಂದ ಕೊಡ್ಬೋದು ಅಥವಾ ಯಾರು ಬೇಕಾದ್ರೂ ಕೊಡ್ಬೋದು. ಸೊ ನಾಲೆಡ್ಜ್ ಇಸ್ ಯು ಹ್ಯಾವ್ ಟು ಗೇನ್ ದ ನಾಲೆಡ್ಜ್. ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಇಸ್ ಓನ್ಲಿ ಸರ್ಟಿಫಿಕೇಟ್, ಅದು ಸರ್ಟಿಫಿಕೇಟ್, ಅದು ನಾಲೆಡ್ಜ್ ಅಲ್ಲ. ಓಕೆ, ನಾಲೆಡ್ಜ್ ಕಮ್ಸ್ ವಿತ್ ಎವ್ರಿವೇರ್, ಅದು ಒಂದು ಪಾರ್ಟ್. ಎರಡನೇದು ಕಾನ್ಫಿಡೆನ್ಸ್. ನಾನು ಕಾನ್ಫಿಡೆನ್ಸ್ ಇಟ್ಕೊಳ್ಳೋದು. ಐ ಡೋಂಟ್ ಲಿಸನ್ ಟು ಎನಿವನ್. ನನ್ನ ಏಮು ಅಷ್ಟೇ, ಅದನ್ನು ಬಿಟ್ಟು ನಾನು ಯಾವುದೂ ಬೇರೆ ನೋಡಲ್ಲ. ನನ್ನ ಫೋಕಸ್ ಅದನ್ನು ಒಂದು. ಮೂರನೇದು, ಇದೆಲ್ಲ ಆದಮೇಲೆ ಸ್ಟಾರ್ಟಪ್ ಮಾಡೋಕ್ಕೆ ನಿಮಗೆ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಮಾರ್ಕೆಟ್ ಅನಾಲಿಸಿಸ್, ಅರ್ಥ ಮಾಡ್ಕೊಳ್ಳೋದು ಜನರ ಹತ್ರ ಏನಿದೆ, ಹೆಂಗೆ ಮಾತಾಡ್ಬೋದು, ಏನು ಕೇಳಬೇಕು ಮಾರ್ಕೆಟ್. ಇಟ್ಸ್ ಕಾಲ್ಡ್ ಪ್ರಾಬ್ಲಮ್ ಐಡೆಂಟಿಫಿಕೇಷನ್ ಅಂತ. ಪ್ರಾಬ್ಲಮ್ ಐಡೆಂಟಿಫಿಕೇಷನ್. ಓಕೆ, ಸೊ ದೇರ್ ಇಸ್ ಅ 2 ಟೈಪ್ ಆಫ್ ಮಾರ್ಕೆಟ್. ಒಂದು ಪುಷ್ ಮಾರ್ಕೆಟ್ ಆ್ಯಂಡ್ ಪುಲ್ ಮಾರ್ಕೆಟ್ ಅಂತ. ಓಕೆ, ಪುಷ್ ಮಾರ್ಕೆಟ್, ಪುಲ್ ಮಾರ್ಕೆಟ್. ಯಾವಾಗಲೂ ಮಾರ್ಕೆಟಲ್ಲಿ ಪುಷ್ ಮಾರ್ಕೆಟಿಗೆ ಹೋಗಬಾರ್ದು. ಓಕೆ, ಪುಲ್ ಮಾರ್ಕೆಟಿಗೆ ಬರಬೇಕು. ಪುಷ್ ಮಾರ್ಕೆಟ್ ಅಂದರೆ ಏನು ಗೊತ್ತಾ? ಈಗ ಒಂದು 50 ಟೀ ಇದೆ, 51ನೇ ಟೀ ಮಾಡಿದ್ರೆ ನೀವು ಪುಷ್ ಮಾರ್ಕೆಟ್ ಅಂದರೆ ಅದಕ್ಕೆ ನೀವು ತಳ್ಳಬೇಕು ಮಾರ್ಕೆಟಲ್ಲಿ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಇಂದಿಷ್ಟು ದುಡ್ಡು ಖರ್ಚು ಮಾಡಬೇಕು, ಹಾಗೆ ಉದ್ದೇಶಪೂರ್ವಕವಾಗಿ ಒಂದು ಪುಷ್ ಮಾಡುವಂಥದ್ದು. ಇನ್ನೊಂದು ಕಾಲ್ಡ್ ಪುಲ್ ಮಾರ್ಕೆಟ್ ಅಂತ. ಪುಲ್ ಮಾರ್ಕೆಟ್ ಇಸ್ ಆಲ್ವೇಸ್ ಎ ಪ್ರಾಬ್ಲಮ್ ಸಾಲ್ವಿಂಗ್ ಮಾರ್ಕೆಟ್. ಪ್ರಾಬ್ಲಮ್ ಸಾಲ್ವಿಂಗ್. ನೀವು ಇವಾಗ ಯೋಚನೆ ಮಾಡಿ, ಎನಿ ಬಿಗ್ ಕಂಪ್ನಿ ಇನ್ ದ ವರ್ಲ್ಡ್ ಹ್ಯಾಸ್ ಸಾಲ್ವ್ ದ ಪ್ರಾಬ್ಲಮ್ ಆಫ್ ಮೆನಿ ಪೀಪಲ್. ಈಗ ಫಾರ್ ಎಕ್ಸಾಂಪಲ್, ನೀವು ಎನಿ ಕಂಪ್ನಿ, ಈಗ ನಿಮಗೆ ಒಂದು ಕಾಪಿ ಮಾಡ್ತಾರೆ, ಜೆರಾಕ್ಸ್. ಓಕೆ, ಇಟ್ ವಾಸ್ ಅ ಪ್ರಾಬ್ಲಮ್. ನಾವು ಬರೆದು ಮಾಡೋದನ್ನ ಕಾಪಿ ಮಾಡಿದ್ರು. ಇಟ್ಸ್ ಅ ಪುಲ್ ಮಾರ್ಕೆಟ್. ಜನ ಆಟೋಮ್ಯಾಟಿಕಲಿ ಅದ್ರ ಟುವರ್ಡ್ಸ್ ಬರ್ತಾರೆ. ಜನರಿಗೆ ಅಂದರೆ ಯಾವುದ್ರಲ್ಲಿ ನಿಜಕ್ಕೂ ಕೂಡ ಅವಶ್ಯಕತೆ ಇದೆ, ಅಗತ್ಯತೆ ಏನಿದೆ, ಅದನ್ನ ಐಡೆಂಟಿಫೈ ಮಾಡಿ ಈ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳ್ತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿರೋರಿಗೆ ಐಡಿ ಈಸ್ ಅ ವೆರಿ ಬಿಗ್ ಸಕ್ಸಸ್. ಬಿಕಾಸ್ ಬೆಂಗಳೂರಿಗೆ ಇಡ್ಲಿ ಹಿಟ್ಟು ನೆನೆಸಿ ಮಾಡೋಷ್ಟು ಟೈಮ್ ಇಲ್ಲ, ಬಟ್ ಇಡ್ಲಿ ತಿನ್ಬೇಕು ಮನೇಲಿ. ಸೊ ದೇ ಕೇಮ್ ಅಪ್ ವಿತ್ ದ ಸೊಲ್ಯೂಷನ್ ದಟ್ ಇಡ್ಲಿ ರೆಡಿ ಬ್ಯಾಟರ್. ಇಟ್ಸ್ ಅ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಜನಕ್ಕೆ ಪುಷ್ ಮಾಡೋದೇ ಬೇಡ, ಜನ ಅವರಾಗೆ ಬಂದು ತೊಗೊಂಡೋಗ್ತಾರೆ. ಸೊ ಆ ಥರ ಪ್ರಾಡಕ್ಟ್ಗಳನ್ನ ಮಾಡಿದ್ರೆ ಮಾರ್ಕೆಟ್ ವಿಲ್ ಸಕ್ಸಸ್ಫುಲ್. ಅದಕ್ಕೆ ಏನು ಅಂದರೆ ಇಟ್ ಈಸ್ ಕಾಲ್ಡ್ ಇನೋವೇಷನ್ಸ್. Innovation is a key of every business. So ಎಲ್ಲರೂ ಅದ್ರ ಮೇಲೆ ಯೋಚನೆ ಮಾಡಬೇಕು. ಕ್ರಿಯೇಟಿವಿಟಿ ಅಂತ ಹೇಳ್ತೀವಲ್ಲ, ಆ್ಯಂಡ್ ಡೆಫಿನೆಟ್ಲಿ ವೆನ್ ಯು ಥಿಂಕ್ ಕ್ರಿಯೇಟಿವ್ ಅಲ್ಲ, ಪೀಪಲ್ ಲಾಫ್ ಅಬೌಟ್ ಯು. ದೇ ವಿಲ್ ಡೆಫಿನೆಟ್ಲಿ ಲಾಫ್ ಅಬೌಟ್ ಯು. ಬಟ್ ಅದನ್ನು ಎದುರಿಸೋಕ್ಕೆ ಯು ನೀಡ್ ಟು ಹ್ಯಾವ್ ಕಾನ್ಫಿಡೆನ್ಸ್. ಇದೆಲ್ಲ ಇಂಟರ್ಲಿಂಕ್ಡ್. ಸೊ ಇಟ್ಸ್ ಅ ವೆರಿ ಸಿಂಪಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.